ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಮತ್ತೆ ಮೇಲಕ್ಕೆ ಕ್ವಶನ್ ಮಾರ್ಕ್, ಅಮೆರಿಕ ಬಡ್ಡಿಯ ದರದಲ್ಲಿ ಕಡಿತ ಕ್ವಶನ್ ಮಾರ್ಕ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. US ಫೆಡರಲ್ ರಿಸರ್ವ್ ಅವರು ನಿನ್ನೆ ಮೀಟಿಂಗ್ ನಡೆಸಿದರು ಮತ್ತು ನಿರ್ಧಾರವನ್ನು ಕೈಗೊಂಡರು. ಸದ್ಯದ ಮಟ್ಟಿಗೆ ಬಡ್ಡಿಯ ದರದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡುವುದು. ಫೆಡರಲ್ ರಿಸರ್ವ್ ಅವರು ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದ್ರು. ಸದ್ಯದ ಮಟ್ಟಿಗೆ ಅಮೆರಿಕಾದಲ್ಲಿ ಎಕಾನಮಿಕ್ ಆಕ್ಟಿವಿಟಿ ಚೆನ್ನಾಗಿ ಆಗ್ತಾ ಇದೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಒಳ್ಳೆಯ ರೇಟ್ನಲ್ಲಿ. ಅಮೆರಿಕಾದಲ್ಲಿ ಇನ್ಫ್ಲೇಷನ್ ಅಥವಾ ಹಣದ ಉಬ್ಬರವನ್ನು 2% ಕಮ್ಮಿ ಮಾಡುವಂತ ಎಲ್ಲ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಇನ್ಫ್ಲೇಷನ್ ಅಮೆರಿಕಾದಲ್ಲಿ 2.5% ಇದೆ. ಈಗ ನಿಮ್ಮ ಮುಂದೆ ಅಲ್ಲಿಯೇ ನ್ಯೂಸ್ ಪೇಪರ್ಗಳಲ್ಲಿ ಬಂದಂತ ಒಂದು ವರದಿಯನ್ನು ಓದ್ತಾ ಇದ್ದೇನೆ. ಫೆಡ್ಸ್ Powell puts September rate cut on table as US inflation cools. ಅಂದರೆ ಸೆಪ್ಟೆಂಬರ್ನಲ್ಲಿ ರೇಟ್ ಕಟ್ ಮಾಡ್ತೇವೆ ಅನ್ನುವಂತ ಒಂದು ಸಣ್ಣ ಕ್ಲೂವನ್ನು ಫೆಡರಲ್ ರಿಸರ್ವ್ ಚೇರ್ಮನ್ ಅವರು ಇಂಡೈರೆಕ್ಟ್ ಆಗಿ ಹಿಂಟ್ ಕೊಟ್ಟಿದ್ದಾರೆ ಮೀಟಿಂಗ್ ನಲ್ಲಿ. ಮತ್ತು ಮುಂದಿನ ಮೀಟಿಂಗ್ ನಡೆಯುವಂತಹದ್ದು ಸೆಪ್ಟೆಂಬರ್ 17-18. ಪ್ರಪಂಚದ ಎಲ್ಲಾ ದೇಶಗಳ ಹೂಡಿಕೆದಾರರು ಬಹಳ ಕಾತುರದಿಂದ ಕಾಯ್ತಾರೆ. ಅಮೆರಿಕದಲ್ಲಿ ಏನಾದರೂ ಫೆಡರಲ್ ರಿಸರ್ವ್ ಅವರು ರೇಟ್ ಕಟ್ ಮಾಡ್ತಾರ. ಯಾಕಂದ್ರೆ ಆ ತರ ಮಾಡೋದ್ರಿಂದ ಪ್ರಪಂಚದ ಬೇರೆ ಸ್ಟಾಕ್ ಮಾರ್ಕೆಟ್ಗಳು ಕೂಡ ಮೇಲಕ್ಕೆ ಹೋಗ್ಲಿಕ್ಕೆ ಶುರುವಾಗ್ತವೆ, ಅಲಾಂಗ್ ವಿತ್ ಇಂಡಿಯನ್ ಮಾರ್ಕೆಟ್ಸ್, ಅಮೆರಿಕನ್ ಮಾರ್ಕೆಟ್ಸ್. ನಿನ್ನೆ ಫೆಡರಲ್ ರಿಸರ್ವ್ ಮೀಟಿಂಗ್ ಆದ್ಮೇಲೆ ಅಮೆರಿಕದ ಅದೇನು ಮೇನ್ ಸೂಚ್ಯಾಂಕಗಳಿದಾವೆ ರ್ಯಾಲಿ ಕಾಣ್ತು. ಉದಾಹರಣೆಗೆ ನ್ಯಾಸ್ಡ್ಯಾಕ್ ಅಲ್ಲಿ 2.64% ಅಪ್, S&P 500 ಇಂಡೆಕ್ಸ್ 1.58% ಅಪ್, ಡೋ ಜೋನ್ಸ್ 0.24% ಅಪ್. ಅಮೆರಿಕದಲ್ಲಿ ಸೂಚ್ಯಾಂಕದಲ್ಲಿ ಅದೇನು ಉತ್ಸಾಹ ಇತ್ತು ಮತ್ತು ರ್ಯಾಲಿ ಕಾಣ್ತೋ, ಆ ರ್ಯಾಲಿ ಏಷ್ಯಾದಲ್ಲಿ ಕಾಣಲಿಲ್ಲ. ಅಂದಾಜು 1-2% ಡೌನ್ ಇತ್ತು ಏಷ್ಯನ್ ಮಾರ್ಕೆಟ್. ಆದರೆ ಭಾರತದ ಮಾರುಕಟ್ಟೆ ಅಮೆರಿಕ ಮಾರುಕಟ್ಟೆಯನ್ನು ಒಂದಷ್ಟು ಕಾಪಿ ಮಾಡ್ತಾ ಇವತ್ತು ಮೇಲಕ್ಕೆ ಹೋಯಿತು. ಅಮೆರಿಕದಲ್ಲಿ ಬಡ್ಡಿಯ ದರ ಇನ್ನು ಮುಂದಿನ ದಿನಗಳಲ್ಲಿ ಕಮ್ಮಿ ಆಗ್ಬೋದು ಅನ್ನುವಂತ ನ್ಯೂಸ್ ಬರ್ತಾ ಇದ್ದ ಹಾಗೆ ಭಾರತದಲ್ಲಿ ನಿಫ್ಟಿಯಲ್ಲಿ ಒಂದು ದೊಡ್ಡ ರ್ಯಾಲಿ ಆಯಿತು. 25,000 ಮಾರ್ಕ್ ಅನ್ನು ಪ್ರಥಮ ಬಾರಿಗೆ ಕ್ರಾಸ್ ಆಯಿತು. ಅಮೆರಿಕದಲ್ಲಿ ಬಡ್ಡಿಯ ದರದಲ್ಲಿ ಕಟೋತಿ ಆದ್ರೆ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೂಡ ಅದನ್ನೇ ಕಾಪಿ ಮಾಡಬಹುದು ಅನ್ನುವಂತ ಉತ್ಸಾಹ ಭಾರತದಲ್ಲಿ ಕಂಡು ಬರ್ತಾ ಇದೆ ಸದ್ಯದ ಮಟ್ಟಿಗೆ. ಸಾಮಾನ್ಯವಾಗಿ ನಮಗೆಲ್ಲ ತಿಳಿದಿರೋ ವಿಚಾರ ಏನು ಅಂತಂದ್ರೆ, ರೇಟ್ ಕಟ್ ಆಯ್ತು ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಒಂದು ರ್ಯಾಲಿಯನ್ನು ಗಮನಿಸಬಹುದು. ಇವತ್ತಿನ ಭಾರತೀಯ ಷೇರು ಮಾರುಕಟ್ಟೆ ವಿಶೇಷ ಏನು ಅಂತಂದ್ರೆ 25,000 ನಿಫ್ಟಿ ಕ್ರಾಸ್ ಆಯಿತು ಮತ್ತು ಆ ಲೆವೆಲ್ ನಲ್ಲೇ ಕ್ಲೋಸ್ ಆಯಿತು. 25,000 ಲೆವೆಲ್ ನಲ್ಲಿ ಅದರಿಂದ ಕೆಳಗೆ ಬರಲಿಲ್ಲ. ಬಹಳ ದಿನಗಳ ಒಂದು ಅಪ್ ಟ್ರೆಂಡ್ ಬಳಿಕ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸಿಸ್ ಇವತ್ತು 0.8% ಕೆಳಗೆ ಬಿತ್ತು. ಕಾರಣ ಪ್ರಾಫಿಟ್ ಬುಕಿಂಗ್. ಯಾಕಂದ್ರೆ ಒಳ್ಳೆಯ ರ್ಯಾಲಿ ಆಗಿತ್ತು, ಒಳ್ಳೆಯ ಪ್ರಾಫಿಟ್ ಅನ್ನು ಜನ ಮಾಡಿಕೊಂಡಿದ್ದಾರೆ. ಸದ್ಯದ ಮಟ್ಟಿಗೆ ಭಾರತದ ಮಾರುಕಟ್ಟೆ ಒಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ. ಯಾಕಂತಂದ್ರೆ ಕಳೆದ 1 ವರ್ಷದಿಂದ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ರ್ಯಾಲಿಯನ್ನು ನೋಡಿದ್ದೇವೆ ಮತ್ತು ನ್ಯೂ ಮಲ್ಟಿಪಲ್ ಟೈಮ್ಸ್ ಹೈ ಹೋಗ್ತಾ ಇತ್ತು ಕಳೆದ ಕೆಲವು ತಿಂಗಳಲ್ಲಿ. ಆದ್ದರಿಂದ ಅಮೆರಿಕದಲ್ಲಿ ಏನಾದರೂ ಇಂಟ್ರೆಸ್ಟ್ ರೇಟ್ ಕಟ್ ಆದ್ರೆ ಸಾಮಾನ್ಯವಾಗಿ ಮಾರುಕಟ್ಟೆ ಮೇಲಕ್ಕೆ ಹೋಗಬೇಕು. ಆದರೆ ಕಳೆದ 9 ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗ್ತಾ ಇರೋದ್ರಿಂದ chances of profit booking in especially mid and small cap stocks is possible ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಈ ಸತಿ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ರ್ಯಾಲಿ ಬಂದರೂ ಕೂಡ ಒಂದು ವಿಶೇಷವಾದ ಫೆನಾಮೆನನ ನಾವು ನೋಡಿದ್ದೇವೆ. ಏನು ಅಂತಂದ್ರೆ ಕೇವಲ ಕೆಲವು ಷೇರುಗಳು ಮಾತ್ರ ಮೇಲಕ್ಕೆ ಹೋಗಿದ್ದಾವೆ, ಹೆಚ್ಚಿನ ಷೇರುಗಳು ಮೇಲಕ್ಕೆ ಹೋಗದೇ ಇದ್ದಾವೆ. ನಿಫ್ಟಿ 50 ಇಂಡೆಕ್ಸ್ 220 ಟ್ರೇಡಿಂಗ್ ಡೇಸ್ ನಲ್ಲಿ 20,000ದಿಂದ 25,000 ಮಾರ್ಕ್ ಅನ್ನು ಕ್ರಾಸ್ ಆಯಿತು. ಕಳೆದ 220 ಸೆಷನ್ ಅಲ್ಲಿ 5,000 ಪಾಯಿಂಟ್ ನಿಫ್ಟಿ ರ್ಯಾಲಿ ಆಯಿತು ಮತ್ತು ಕೇವಲ 10 ಷೇರುಗಳು 53% ನಿಫ್ಟಿಯನ್ನು ಮೇಲಕ್ಕೆ ಎತ್ಕೊಂಡು ಹೋಯಿತು. ಆ ಸ್ಟಾಕ್ಸ್ ಯಾವುದು ಅಂತಂದ್ರೆ ಭಾರತಿ ಏರ್ಟೆಲ್, ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ONGC, ಟಾಟಾ ಮೋಟಾರ್ಸ್, ICICI ಬ್ಯಾಂಕ್, NTPC, MNM, ಇನ್ಫೋಸಿಸ್ ಇತ್ಯಾದಿ. ಮತ್ತೆ ಇನ್ನು 8 ಷೇರುಗಳು 36.6% ಅಭಿವೃದ್ಧಿಯನ್ನು ಕೊಟ್ಟವು ಈ ರ್ಯಾಲಿಗೆ. ಈ ಮಹಾ ರ್ಯಾಲಿಯಲ್ಲಿ 4 ಷೇರುಗಳು ಪಾರ್ಟಿಸಿಪೇಟೇ ಮಾಡಲಿಲ್ಲ. ಅವುಗಳು ಯಾವುವಂದ್ರೆ
ಬಜಾಜ್ ಫೈನಾನ್ಸ್, ಏಷ್ಯನ್ ಪೇಂಟ್ಸ್, HDFC ಬ್ಯಾಂಕ್ ಮತ್ತು ಇಂಡಸ್ಇಂಡ್ ಬ್ಯಾಂಕ್. ಲಾಂಗ್ ಟರ್ಮ್ ಅಪ್ ಟ್ರೆಂಡ್ ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಸ್ಟ್ರಾಂಗ್ ಆಗಿದೆ. ಆದರೆ ಅನಲಿಸ್ಟ್ಗಳ ಅಭಿಪ್ರಾಯ ಏನು ಅಂತಂದ್ರೆ, ಅಂಡರ್ ಟೋನ್ ಏನು ಅಂತಂದ್ರೆ, ಮಾರ್ಕೆಟ್ ಕಮಿಂಗ್ ಕ್ಲೋಸ್ ಟು ಎ ಶಾರ್ಟ್ ಟರ್ಮ್ ಕರೆಕ್ಷನ್. ಮಾರುಕಟ್ಟೆ ಸತತವಾಗಿ ಮೇಲಕ್ಕೆ ಹೋಗಿದೆ, ಬಹಳ ಅಪ್ರಿಸಿಯೇಷನ್ ಅನ್ನು ಕಂಡಿದೆ. ಇದೀಗ ಒಂದು ಒಳ್ಳೆಯ ಕನೆಕ್ಷನ್ಗೆ ಸಮಯ ಅನ್ನುವಂಥದ್ದು ಬಹಳಷ್ಟು ಹೂಡಿಕೆದಾರರ ಒಂದು ಅಭಿಪ್ರಾಯ. ಆದರೆ ಸಾಮಾನ್ಯವಾಗಿ ನಾವು ನೋಡಿದ್ದೇನು ಅಂತಂದ್ರೆ, ಮಾರುಕಟ್ಟೆ ಯಾವಾಗ ಬೀಳುತ್ತೆ ಅಂತಂದ್ರೆ ವೆನ್ ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಇಟ್ ದ ಲೀಸ್ಟ್. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಇನ್ಕಮ್ ಲೆವೆಲ್ ಪ್ರಕಾರ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ನ ಫೈಲ್ ಮಾಡಬೇಕಾಗುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.